ತೈಲಪ ಹೊಯ್ಸರ ರಾಳಿದ ನಾಡೆ ಡಂಕನ ಜಕನರ ನೆಚ್ಚಿನ ಬೀಡೆ ಅಂಥೇಳಿ ನಾವು ಕನ್ನಡ ನಾಡಗೀತೆಯಲ್ಲಿ ಒಂದು 4 ಸಾಲುಗಳನ್ನು ನೋಡ್ತೀವಿ. ಪ್ರತಿದಿನ ಈ ಶಾಲಾ ದೇಗುಲಗಳಲ್ಲಿ ಮಕ್ಕಳು ತಮ್ಮ ಈ ನುಡಿಗಳನ್ನು ಹೇಳುವಾಗ ಯಾವ ಥರ ರೋಮಾಂಚನ ಇರ್ತದೆ ಅಂತಂದರೆ, ಈ ಒಂದು ನುಡಿಗಳು ಯಾಕೆ ಇದನ್ನು ನಮ್ಮ ನಾಡಗೀತೆಯೊಳಗೆ ಇಟ್ಟಿದ್ದಾರೆ ಅಂತಂದ್ರೆ, ಇದಕ್ಕೆ ಅವ್ರದ್ದೇ ಆದಂಥ ಒಂದು ನಮ್ಮ ಕರ್ನಾಟಕಕ್ಕೆ ದೊಡ್ಡ ಕೊಡುಗೆ ಐತಿ. ಅದು ಏನಪ್ಪ ಕೊಡುಗೆ ಅಂತಂದರೆ, ನೀವು ಬೇಲೂರು ಮತ್ತು ಹಳೆಬೀಡನ್ನು ನೋಡಿದಾಗ ನಿಮ್ಗೆ ಅದ್ರ ಬಗ್ಗೆ ಅರಿವು ಆಗ್ತತಿ. ಸೊ ಅದರ ಒಂದು ಪ್ರತಿರೂಪವಾದಂತಹ ಈ ಕಪ್ಪೆ ಚೆನ್ನಿಗರಾಯ ಒಂದು ದೇವಾಲಯ ಇವಾಗ ನಾವು ನೋಡ್ತಿದ್ದೀವಿ ಇಲ್ಲೇ ನಮ್ಮ ಸೈಡ್ ಪಕ್ಕದಲ್ಲಿ. ಇವಾಗ ನಾವು ನೋಡ್ತಿರೋಂಥ ಈ ದೇವಾಲಯ ಕಪ್ಪೆ ಚೆನ್ನಿಗರಾಯ ದೇವಾಲಯ. ಕನ್ನಡದ ಮೊದಲ ಕಲರ್ ಸಿನಿಮಾ ಅಂದರೆ ವರ್ಣರಂಜಿತ ಮೂವಿ ಯಾವುದಪ್ಪ ಅಂತಂದರೆ ಅದು ಅಮರ ಶಿಲ್ಪಿ ಜಕಣಾಚಾರ್ಯ ಅಂಥೇಳಿ. ಅದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇಲ್ಲಿ ನಾವು ನೋಡ್ತಿರುವಂಥ ಈ ದೇವಾಲಯ ಸಂಪೂರ್ಣವಾಗಿ ಜಕಣಾಚಾರ್ಯ ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಜಕಣಾಚಾರ್ಯ ಬಗ್ಗೆ ಒಂದು ಸಣ್ಣ ಮಾಹಿತಿ, ಆಮೇಲೆ ಇಲ್ಲಿರುವಂಥ ಮೂರ್ತಿಯ ಬಗ್ಗೆ ಒಂದು ಸಣ್ಣ ಮಾಹಿತಿ ಏನಪ್ಪ ಅಂತಂದರೆ, ಇದು ಕಪ್ಪೆ ಚೆನ್ನಿಗರಾಯ ಒಂದು ಹೆಸರಿರುವಂಥ ದೇವಾಲಯ. ಯಾಕೆ ಈ ಥರ ಹೆಸರು ಬಂತಂತಂದ್ರೆ, ಮೇನ್ ಉದ್ದೇಶ, ಜಕಣಾಚಾರ್ಯರು ಭಾಳ ನುರಿತಂಥ ನೈಪುಣ್ಯತೆ ಹೊಂದಂಥ ಒಬ್ಬ ಶಿಲ್ಪಕಾರರಾಗಿದ್ದರು. ಅಷ್ಟಿದ್ರೂ ಸಹ ಅವ್ರು ಏನು ಮಾಡ್ತಾರೆ, ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿದಾಗ ಅದರಲ್ಲಿ ಒಂದು ದೋಷ ಇದೆ ಅಂತ ಹೇಳ್ಕಾರ ಅವರ ಮಗ ಆದಂಥ ಡಂಕನಾಚಾರ್ಯ ಅವನು ಬಂದು ಈ ಮೂರ್ತಿಯೊಳಗೆ ಒಂದು ದೋಷ ಐತಿ ಅಂತೇಳಿ ಹೇಳ್ತಾನೆ. ಈ ದೋಷ ಹೇಳಿದ ತಕ್ಷಣ ಅವನಿಗೆ ಒಂಥರ ದಿಗ್ಭ್ರಮೆ ಆಗಿಬಿಡ್ತೈತಿ. ಇಷ್ಟೊಂದು ನೀಟಾಗಿ ಇಷ್ಟೊಂದು ಬೇರೆ ಬೇರೆ ಮೂರ್ತಿಗಳನ್ನು ಇಷ್ಟು ವರ್ಷಗಳಿಂದ ಕೆತ್ಕೊಂಡು ಬಂದಿದ್ದೀನಿ, ಈ ಥರ ಆಗೋದಕ್ಕೆ ಹೆಂಗೆ ಸಾಧ್ಯ ಅಂಥೇಳಿ ಅವ್ನಿಗೆ ಒಂಥರ ದಿಗ್ಭ್ರಮೆ ಆಗಿ, ನೀನು ಇದನ್ನು ಸಾಬೀತು ಮಾಡು ಅಂತ ಹೇಳ್ಕಾರ ಅವ್ನಿಗೆ ಸಾಬೀತು ಮಾಡಕ್ಕೆ ಕೊಡ್ತಾರೆ. ಮೊದಲಿಗೆ ಅವ್ನ ಮಗ ಅಂಥೇಳಿ ಅವ್ರಿಗೆ ಗೊತ್ತೂ ಇರೋದಿಲ್ಲ. ಆಮೇಲೆ ಅದನ್ನು ಕೆತ್ತಿ ನೋಡಿದಾಗ ಉದರದೊಳಗಡೆ ಅಂದರೆ ಹೊಟ್ಟೆ ಒಳಗಡೆ, ಮೂರ್ತಿ ಹೊಟ್ಟೆ ಒಳಗಡೆ ಕಪ್ಪೆ ಇರೋದು, ವಾಸ ಆಗಿರೋದು ಕಾಣ್ಬರ್ತೈತಿ. ಸೊ ಭಾಳ ಜನ ಅನ್ಬೋದು ಅದಂಗೆ ಇಟ್ಸ್ ಪಾಸಿಬಲ್, ಇನ್ನು ಸ್ಟೋನ್ ಒಳಗಡೆ ಒಂದು ಕಪ್ಪೆ ಯಾವ ಥರ ಬದುಕತ್ತೆ ಅಂಥೇಳಿ. ಸೈಂಟಿಫಿಕ್ ಬಯಾಲಜಿಕಲಾಗಿ ನೋಡ್ಬೇಕಂತಂದರೆ ಇಟ್ಸ್ ಆ್ಯಂಪಿಬಿಯನ್ ಆ್ಯಂಡ್ ಅದು ಉಭಯವಾಸಿ ಜೀವಿ ಆಗಿರೋದ್ರಿಂದ. ಆಮೇಲೆ ನೀವು ಸರ್ಚ್ ಮಾಡ್ಬೋದು ಗೂಗಲಲ್ಲೆಲ್ಲ, ಅದು ಕಲ್ಲೊಳಗೆ ಅಥವಾ ಈ ಮಡ್ಡು ಮತ್ತು ವುಡ್ಡು ಕಟ್ಟಿಗೆ ಒಳಗಡೆ ಬದುಕುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತೈತಿ. ಸೊ ಅದು ಅಪಾರ್ಟ್ ಫ್ರಮ್ ದ್ಯಾಟ್ ಅದನ್ನು ನೀವು ಬೇಕಾದ್ರೆ ಸರ್ಚ್ ಮಾಡ್ಕೊಂಡು ನೋಡ್ಬೋದು ಅಂಥವ್ರು. ಸೊ ಅದನ್ನು ಅವ್ರಿಗೆ ಬಿಟ್ಟಾಕಿ ಅಂದರೆ, ಆ ಕಪ್ಪೆ ಕಂಡ ತಕ್ಷಣ ಏನಾಗ್ತದೆ ಅವ್ನಿಗೆ, ಈ ಥರ ನಾನೇ ಈ ಥರ ದೊಡ್ಡ ತಪ್ಪು ಮಾಡಿದೆ, ಶಿಲೆಯನ್ನು ನಾನು ಚೂಸ್ ಮಾಡುವಾಗ ಅಂದರೆ ಅದನ್ನು ಸೆಲೆಕ್ಟ್ ಮಾಡುವಾಗಲೇ ನಾನು ಈ ಥರ ಒಂದು ತಪ್ಪು ಮಾಡ್ಕೊಂಡ್ಬಿಟ್ನ ಅಂಥೇಳಿ ಅವನಿಗೆ ಪಶ್ಚಾತ್ತಾಪ ಪಟ್ಕೊಂಡು ತನ್ನ ಬಲಗೈಯನ್ನು ಕತ್ತರಿಸ್ಕೊಂಡ್ಬಿಡ್ತಾನೆ. ಸೊ ಹಿಂಗಾಗಿ ಆಮೇಲೆ ಏನಾಗ್ತೈತಿ, ಅವ್ರು ಅವ್ರಿಗೆ ನನ್ನ ಮಗನಿಂದನೇ ನಾನು ಈ ಥರ ಒಂದು ಆಗಿರೋದು ನನಗೆ ಇನ್ನೂ ಹೆಮ್ಮೆ, ಯಾಕಂದ್ರೆ ಬೇರೆಯವ್ರು ನನ್ನ ತಪ್ಪು ಕಂಡು ಹಿಡ್ದಿಲ್ಲ, ನನ್ನ ಮಗ ನನ್ನ ಕಂಡು ಹಿಡ್ದಿರೋದು ಅಂಥೇಳಿ ಅಂದ್ಕೊಂಬಿಟ್ಟು ಆಮೇಲೆ ಕೈಗೆ, ನೀವು ಸಿನಿಮಾದಲ್ಲಿ ನೋಡಿರ್ಬೋದು. ಸೊ ಇದೊಂದು ಫಿಕ್ಷನ್ ಆಗಿರ್ಬೋದು, ಆದರೆ ಇತಿಹಾಸದೊಳಗಡೆ ಈ ಥರ ಒಂದು ಉಲ್ಲೇಖಗಳು ಇದ್ದಾವೆ. ಬಟ್ಟೆ ಕಟ್ಟಿಕೊಂಡು, ಸುತ್ತಿಗೆ ಕಟ್ಟಿಕೊಂಡು ಮತ್ತೆ ಒಂದು ಮರು ಮೂರ್ತಿ ನಿರ್ಮಾಣವನ್ನು ಅವ್ರು ಮಾಡ್ತಾರೆ. ಆ ನಿರ್ಮಾಣವಾದಂಥ ಮೂರ್ತಿಯನ್ನು ಈ ದೇವಾಲಯದಲ್ಲಿ ಇವಾಗ ಅವರು ನಿರ್ಮಿಸಿದ್ದಾರೆ. ಇದು ಇದರ ಸ್ಟೋರಿ. ಇದೇ ಹೊಸದಾಗಿ ನಿರ್ಮಾಣವಾದಂಥ ಮೂರ್ತಿ. ಈ ದೇವಾಲಯದ ಇತಿಹಾಸ ಸುಮಾರು 1000 ವರ್ಷಗಳ ಹಿಂದಿನಿಂದ ಸ್ಟಾರ್ಟ್ ಆಗೈತಿ. ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ, 1000 ವರ್ಷದ ಹಿಂದೆ ಅವರು ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈ ಥರ ಕೆತ್ತನೆಯನ್ನು ಕೆತ್ತಿದ್ದಾರೆ ಅಂತೇಳಿ. ಹೊಯ್ಸಳ ಸಾಮ್ರಾಜ್ಯದ ಮುಖ್ಯ ದೊರೆ ಯಾರಪ್ಪ ಅಂತಂದ್ರೆ ವಿಷ್ಣುವರ್ಧನನ ಈ ಒಂದು ಕಾಲಾವಧಿ ಒಳಗಡೆ ಸುಮಾರು 1600 ದೇವಾಲಯಗಳನ್ನ ಅವರು ನಿರ್ಮಾಣ ಮಾಡಿರ್ತಾರೆ. ಅರೌಂಡ್ 958 ಪ್ಲೇಸ್ಗಳು, ಅಷ್ಟು ಒಂದು ಜಾಗಗಳೊಳಗಡೆ 1600 ಈ ಥರ ಒಂದು ದೇವಾಲಯಗಳನ್ನ ಅವ್ರು ನಿರ್ಮಾಣ ಮಾಡಿರ್ತಾರೆ. ಬೇಲೂರಿನಲ್ಲೇ ಇರುವಂಥ ದೇವಾಲಯ ಅವರು ವಿಷ್ಣುವಿನಿಗೆ ಒಂದು ಸಮರ್ಪಣೆ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಜಾಸ್ತಿ ಮೂರ್ತಿಗಳೆಲ್ಲ ವಿಷ್ಣುವಿನ ಅವತಾರಗಳು ಮತ್ತು ವಿಷ್ಣುವಿನ ರಿಲೇಟೆಡ್, ಮತ್ತು ಮೇನ್ ಮೂರ್ತಿ ಇರೋದು ವಿಷ್ಣುವಿನ ಮೂರ್ತಿನೇ. ಹಳೆಬೀಡಿನ ಅಲ್ಲಿರುವಂಥ ಮೂರ್ತಿ ಅದನ್ನು ಶಿವನಿಗೆ ಒಂದು ಅರ್ಪಣೆ ಮಾಡಿ ಅದನ್ನು ಕೆತ್ತನೆ ಮಾಡಿದ್ದಾರೆ. ಇದನ್ನ ನೀವು ನೋಡ್ಬೋದು, ಇಲ್ಲಿ ಇವರು 3 ಜನ್ರೇಷನ್ ತೊಗೊಂಡಿದ್ದಾರೆ. ಅಂದರೆ 3 ತಲೆಮಾರಿನವರೆಗೂ ಈ ದೇವಾಲಯನ ಕಟ್ಟೋದಕ್ಕೆ ಒಂದು 116 ವರ್ಷ ಅಂತೇಳಿ ಹೇಳ್ತಾರೆ. ಸೊ ಅಷ್ಟೊಂದು ಕಾಲ ಇದನ್ನು ಟೈಮ್ ತೊಗೊಂಡು ಈ ಕಂಪ್ಲೀಟ್ ದೇವಾಲಯನ ಅವ್ರು ನಿರ್ಮಾಣ ಮಾಡಿದ್ದಾರೆ. ಇದನ್ನು ನಾನು ನಿಮ್ಗೊಂದು 20 ನಿಮಿಷ 30 ನಿಮಿಷ ಒಂದು ವಿಡಿಯೋ ಮಾಡಿ ಹೇಳಿದರೆ ಅದು ಅಷ್ಟೊಂದು ಸೂಕ್ತವಾಗಿರೋದಿಲ್ಲ ಅಂತೇಳಿ ಅನ್ಕೋತೀನಿ. ಈ ಡ್ಯಾಡೀಸ್ ಲಿಟಲ್ ಪ್ರಿನ್ಸಸ್ ಅಂತ ಹೇಳ್ತಾರೆ, ಈ ಜನ್ರೇಷನ್ ಒಳಗೆ ಅಷ್ಟೇ ಅದಾರ ಅಂತ ಅಂದ್ಕೊಂಡಿರ್ತಾರೆ ಭಾಳ ಜನ. ಇಲ್ಲಿ ನೋಡಿರಿ ಇದ್ರ ಹಾವ ಭಾವ ಯಾವ ಥರ ಆಯ್ತು ಅಂಥೇಳಿ.
ಯು ಕ್ಯಾನ್ ಸಿ ದ ಐಬ್ರೋಸ್ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ ನಿಮಗೆ. ಈ ಮೂರ್ತಿ ಒಳಗೆ ನೀಟಾಗಿ ಐಬ್ರೋನು ಅಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅವರು. ಸೊ ಎಕ್ಸ್ಪ್ರೆಷನ್ಸ್ ನೋಡ್ರಿ. ಈಗ ಮಾಡ್ತಿರೋದು ಯಾವುದು ಹೊಸದೇನಲ್ಲ, ಎಲ್ಲ ಹಳೇದಕ್ಕೆ ಬಣ್ಣ ಹಚ್ತಿರೋದಷ್ಟೇ. ಇದು ವೀಣೆ ಹಿಡ್ಕೊಂಡಿರುವಂಥ ಶಿಲಾಬಾಲಕಿ. ಇದು ಚಕ್ರದ ಮಾದರಿ ಒಳಗೈತಿದೆ ಆಯುಧ. ಇದ್ರ ಒಳಗಡೆ ಮತ್ತೊಂದು ಚಕ್ರ ಐತೆ. ಸೊ ಇಟ್ಸ್ ಲುಕ್ಸ್ ಲೈಕ್ ಒಂದು ಗೇರ್ ಸಿಸ್ಟಮ್ ಥರ ಅಲ್ಲ. ಈ ಥರ ಇಂಥ ಒಂದು ಅದ್ಭುತಗಳು ಭಾಳ ಅದಾವೆ ಇಲ್ಲಿ, ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಅರ್ಜುನ ಏನು ಮಾಡಿರ್ತಾರೆ, ದ್ರೌಪದಿಯ ಸ್ವಯಂವರ ಇಟ್ಟಾಗ ಆ ಸ್ವಯಂವರದೊಳಗಡೆ ಒಂದು ಟಾಸ್ಕ್ ಇರ್ತೈತೆ. ಏನಂತಂದ್ರೆ ಈ ಮೀನಿನ ಕಣ್ಣಿಗೆ ಬಾಣ ಹೊಡಿಬೇಕು. ಅದು ನೇರವಾಗಲ್ಲ, ನೀರಿನ ಬಿಂಬದೊಳಗೆ ನೋಡಿಕೊಂಡು ಅದಕ್ಕೆ ಕಣ್ಣಿಗೆ ಬಾಣ ಹೊಡಿಬೇಕು. ಅದನ್ನೇ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡ್ರಿ ನೀವಲ್ಲೇ. ಇದನ್ನೆಲ್ಲ ಹಾಳು ಮಾಡಿದ್ದಾರೆ ಕೈಗಳನ್ನೆಲ್ಲ. ಆದರೂ ನೀವು ನೋಡ್ಬೋದಲ್ಲಿ ಮೀನು ಐತೆ ಮೇಲ್ಗಡೆ. ಆ ಮೀನಿಗೆ ಬಾಣ ಚುಚ್ಚೈತಿ. ಅಲ್ಲಿ ಧ್ವಜಸ್ತಂಭ, ಅದರ ಮೇಲ್ಗಡೆ ಆಂಜನೇಯ. ಇಲ್ಲಿ ಇನ್ನೊಂದು ಏನು ಮಾಡಿದ್ದಾರೆ ಅಂತಂದ್ರೆ, ಮೇಲ್ಗಡೆಯಿಂದ ನೀರು ಬರೋದನ್ನು ಅಂಡರ್ ವಾಟರ್ ಸಿಸ್ಟಮ್, ಅಂದರೆ ನಿನಗೆ ಒಳಗಡೆನೇ ಡ್ರೈನೇಜ್ ಸಿಸ್ಟಮನ್ನು ಮಾಡಿಕೊಂಡು ಇಲ್ಲಿ ನೋಡ್ರಿ, ಇಲ್ಲಿ ಆಗಲೇ ಮಳೆ ಆಗಿತ್ತು. ಮಳೆ ನೀರು ಮೇಲ್ಗಡೆಯಿಂದ ಒಳಗೆ ಹಾದು ಅಲ್ಲಿಂದ ಬಂದು ಇಲ್ಲಿ ಹಾದು ಇಲ್ಲಿ ಬಿದ್ದು ಇಲ್ಲಿ ಮತ್ತೆ ಇದಕ್ಕೊಂದು ಹೋಲ್ ಮಾಡಿದ್ದಾರೆ ಇಲ್ಲಿ ಸೈಡಿಗೆ. ಇಲ್ಲಿಂದ ಹೋಗಿ ಇಲ್ಲಿ ಬಂದು ಇಲ್ಲಿ ನೀರು ಬಿದ್ದು ಇಲ್ಲಿಂದ ಅಲ್ಲೊಂದು ಸಣ್ಣ ಕಲ್ಯಾಣಿ ಥರ ಮಾಡಿದಾರಲ್ಲ, ಅಲ್ಲಿ ನೀರು ಹೋಗ್ತದೆ. ಅಂದರೆ ನೀರನ್ನು ಸಂರಕ್ಷಣೆ ಮಾಡೋದು ಆವಾಗಿನ ಕಾಲದಿಂದನೂ ಅವರು ಎಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ರು ಅನ್ನೋದು ಇದು ಒಂದು ಮೇನ್ ರೀಸನ್ನು. ಇಲ್ಲಿ ನೋಡ್ರಿ, ಇಲ್ಲಿರುವಂಥ ಶಿಲಾಬಾಲಿಕೆಗೆ ಇಬ್ಬರು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದಾರೆ ಅವರು. ಇವ್ರ ಕೆಳಗಡೆ ಅಸಿಸ್ಟೆಂಟ್ಗೆ ಇನ್ನೊಬ್ರು ಅಸಿಸ್ಟೆಂಟು. ಇಲ್ಲೊಂದು ಫೆಟ್ ಡಾಗ್ ಐತಿ ನೋಡ್ರಿ ಇಲ್ಲಿ. ಸೊ ಅವಾಗಿಂದನೂ ಈ ಫೆಟ್ ಸಿಸ್ಟಮು ಇದು ನೋಡೋಕೆ ಒಂಥರ ಡಬರ್ಮನ್ ಥರ ಐತಿ. ಮೇ ಬಿ ಅವಾಗಿತ್ತೋ ಇಲ್ಲೋ, ಅದು ಬೇರೆ ಇರ್ಬೋದು. ಈ ಥರ ಒಂದು ವಿಚಿತ್ರ ಮೀನ್ಸ್ ನಿಮ್ಗೆ ಭಾಳ ವಿಶೇಷವಾದಂಥ ಮೂರ್ತಿ ಕೆತ್ತನೆಗಳು ನಿಮ್ಗೆ ಇಲ್ಲಿ ನೋಡೋಕೆ ಸಿಗ್ತಾವೆ. ನೀವು ಬಂದು ನೀವು ಹೆಂಗೆ ಥಿಂಕ್ ಮಾಡ್ತೀರಿ, ಒಂದು ಕನ್ನಡದೊಳಗೆ ಒಂದು ಮಾತು ಹೇಳ್ತಾರೆ, ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅಂಥೇಳಿ. ಸೊ ಹಂಗೆ ನಿಮ್ಮ ದೃಷ್ಟಿ ತಕ್ಕಂತೆ ನಿಮ್ಗೆ ಕಾಣ್ತದೆ. ಕೆಲವೊಬ್ರು ಅನ್ಬೋದು, ಇಲ್ಲ ಇದೆಲ್ಲ ಫೇಕ್ ಗುರು, ಅದು ಗುರು ಇದು ಗುರು ಅಂಥೇಳಿ. ಸೊ ಅಂಥವ್ರಿಗೆ ಏನು ಮಾಡೋಕ್ಕಾಗಂಗಿಲ್ಲ, ಅವ್ರಿಗೆ ಅದು ಹಂಗೆ ಕಾಣಿಸುತ್ತೆ. ಈಗ ಎರಡು ಥರ ಜನ ಇರ್ತಾರೆ, ಆಪ್ಟಿಮಿಸಿಸ್ಟು ಆ್ಯಂಡ್ ಪೆಸಿಮಿಸ್ಟ್ ಅಂತ ಹೇಳ್ತಾರೆ. ಆಶಾವಾದಿ ನಿರಾಶಾವಾದಿಗಳು ಇಬ್ಬರು ಇದ್ದಾಗ ಅವ್ರಿಗೆ ನೋಡಿಬಿಟ್ಟು, ನಮ್ಮ ಕರ್ನಾಟಕದಾಗ ಇಂಥದ್ದೆಲ್ಲ ಐತಿ, ಇಷ್ಟೊಂದು ಸೌಂದರ್ಯವಾದಂಥ ಒಂದು ದೇವಸ್ಥಾನ ಐತಿ ಅಂತೇಳಿ ಅಂಥವ್ರಿಗೆ ಅದೊಂಥರ ಅದು ಸಣ್ಣದಿದ್ರೂ ಅದು ದೊಡ್ಡದಾಗಿ ಕಾಣಿಸುತ್ತೆ. ಇಲ್ದವ್ರಿಗೆ ಏನಪ್ಪ, ಏನು ಗುರು ಕಲ್ಲಿನ ಗುಡಿ ತೋರಿಸ್ಬಿಟ್ಟು ಏನೇನೋ ಹೇಳ್ತಿದೆಯಲ್ಲ ಅಂತೇಳಿ ಹೇಳೋರು ಇರ್ತಾರೆ. ಸೊ ಡಿಫೆಂಡ್ಸ್ ಆನ್ ಅವ್ರ ಮೆಂಟಾಲಿಟಿ. ಇಲ್ಲಿ ನೋಡ್ರಿ, ಇದು ದೇವಿ ಅವತಾರಗಳಿವು. ಇಲ್ಲಿ ಮಹಿಷಾಸುರನ ವಧೆ ಮಾಡುವಂಥ ಮಹಿಷಾಸುರ ಮರ್ದಿನಿ ಅಂತ ಏನು ಕರಿತೀವಿ, ದೇವಿಯ ಒಂದು ಅವತಾರ ಇದು. ಇಲ್ಲಿ ಬಂದರೆ ನಿಮ್ಗೆ ಬ್ರಹ್ಮನ ಅವತಾರ ನೋಡ್ರಿ. ಇಲ್ಲಿ ಚತುರ್ಮುಖ ಬ್ರಹ್ಮ, 4 ಮುಖಗಳುಳ್ಳಂಥ ಬ್ರಹ್ಮನ ಮೇಲ್ಗಡೆ ಗಂಟೆ, ಅದು ನೋಡ್ರಿ ಸರಪುನಿ. ಆಮೇಲೆ ಈ ಕಡೆ ಸೈಡ್ ಬಂದರೆ ಹಿಂಗೆ ಭೂವರಹ, ನರಸಿಂಹನ ಇನ್ನೊಂದು 3ನೇ ಅವತಾರ, ವಿಷ್ಣುವಿನ ಅವತಾರ. ಭೂವರಹ ಸ್ವಾಮಿ ಒಂದು ಅವತಾರ ಇದು. ಇದ್ರ ಬಗ್ಗೆ ಒಂದು ವಿಡಿಯೋನೂ ಮಾಡಿದ್ದೆ ನಾನು, ನೋಡ್ರಿ ನೀವು ಲಾಸ್ಟ್ ವಿಡಿಯೋದಲ್ಲಿ. ಇದು ಉಗ್ರ ನರಸಿಂಹ ನೋಡ್ರಿ. ಇಲ್ಲಿ ಹಿರಣ್ಯಕಶ್ಯಪನ ಹೊಟ್ಟೆಯನ್ನು ಬಗೆದು ಆ ಕರಳುಗಳನ್ನು ಮಾಲೆ ಮಾಡಿ ಹಾಕ್ಕೊಂಡಿರ್ತಾನಲ್ಲ, ಅದದು ಅದನ್ನು ಹೆಂಗೆ ಕೆತ್ತನೆ ಮಾಡಿದ್ದಾರೆ. ಇಲ್ಲಿರೋದು ರಾವಣನ ದಶಾವತಾರ. ರಾವಣ ಏನು ಮಾಡಿರ್ತಾನೆ, ಕೈಲಾಸ ಪರ್ವತವನ್ನು ತನ್ನ ತಲೆ ಮೇಲೆ ಹೊತ್ಕೊಂಡು ತಪಸ್ಸಿಗೆ ಕುಂತಿರ್ತಾನೆ. ಆ ಒಂದು ಕೆತ್ತನೆ ಇದೆ ನೋಡ್ರಿ. ಇಲ್ಲಿ ಕೈಲಾಸ ಪರ್ವತ, ಮೇಲ್ಗಡೆ ಶಿವ ಪಾರ್ವತಿ, ಅದರ ಕೆಳಗಡೆ ನಂದಿ, ಅದನ್ನು ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಮಲ್ಟಿ ಫ್ಲೋರ್ ಬಿಲ್ಡಿಂಗ್ ಕಾನ್ಸೆಪ್ಟು ಮೊದಲಿಂದನೇ ಹೆಂಗಿತ್ತು ಅಂಥೇಳಿ ಅನ್ನೋದಕ್ಕೆ ಉದಾಹರಣೆ ನೋಡ್ರಿ. ಇದು 1 ಫ್ಲೋರು, ಅದು 2nd ಫ್ಲೋರು, ಅಲ್ಲಿ ಮೇಲ್ಗಡೆ ಇನ್ನೊಂದು ಫ್ಲೋರು, ಆ ಥರ ಒಂದು ಕಾನ್ಸೆಪ್ಟ್ ಒಳಗೈತಿ. ಆಮೇಲೆ ಇವಾಗ ಏನು ಮಾಡ್ತೀವಿ, ಗ್ರಿಲ್ಸ್ಗಳನ್ನೆಲ್ಲ ಮಾಡಿರ್ತೀವಲ್ಲ ಮುಂದ್ಗಡೆ, ಬಾಲ್ಕನಿ ಮುಂದೆ ವ್ಯೂಗಂತ, ಅದೇ ಥರ ನೋಡಿ. ಮೇನ್ ದ್ವಾರದ ಮುಂದ್ಗಡೆ ಈ ಗ್ರಿಲ್ಸ್ ಥರ ಮಾಡಿದ್ದಾರೆ. ಆಮೇಲೆ ಫಾಲ್ ಸೀಲಿಂಗ್ POP ಎಲ್ಲ ಮಾಡ್ತೀವಲ್ಲ, ಅದೇ ಥರನೇ ಮಾಡಿದ್ದಾರೆ ನೋಡಿ. ಇಲ್ಲ ಅವಾಗಲೇ ಇದ್ದಂಥ ಕಾನ್ಸೆಪ್ಟ್ ಇವಾಗೆಲ್ಲ ನಾವು ಆರ್ಕಿಟೆಕ್ಚರು ಹೊಸದು ಅನ್ಕೋತಿದ್ದೀವಿ.
ಇವಾಗಿನಕಿನ್ನ ಅಡ್ವಾನ್ಸ್ ಇತ್ತು ಅವಾಗೆಲ್ಲ. ಈ ದೇವಸ್ಥಾನದ ಸುತ್ತಲೂ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಕೆಳಗಡೆ ಆನೆ, ಆಮೇಲೆ ಅದ್ರ ಮೇಲ್ಗಡೆ ಸಿಂಹ, ಅದ್ರ ಮೇಲ್ಗಡೆ ಅಶ್ವಾರೂಢ ಸೈನಿಕರು ಅಥವಾ ರಾಜ ಏನೋ ಅದಾರವ್ರು. ಸೊ ಇದು ಮೇನ್ ಸಂಕೇತ ಮಾಡ್ತದಂತಂದ್ರೆ ಕೆಳಗಡೆ ಆನೆ ಒಂದು ಶಕ್ತಿಯ ಸಂಕೇತವನ್ನು ಸೂಚಿಸ್ತತಿ. ಆಮೇಲೆ ಮೇಲ್ಗಡೆ ಇರುವಂಥ ಸಿಂಹ ಮಧ್ಯದೊಳಗಿರೋವು ಇದು ಧೈರ್ಯದ ಒಂದು ಸಂಕೇತವನ್ನು ಸೂಚಿಸ್ತತಿ. ಆಮೇಲೆ ಅಶ್ವ ಅಂದರೆ ಕುದುರೆಗಳು ಏನು ಸೂಚಿಸ್ತಾವಂದ್ರೆ ವೇಗದ ಸಂಕೇತವನ್ನು. ಅಂದರೆ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕಂತಂದ್ರೆ ಈ ಶಕ್ತಿ ಮತ್ತು ಧೈರ್ಯ ಮತ್ತು ವೇಗ ಈ ಮೂರು ಯಾರ ಹತ್ರ ಇರ್ತೈತಿ ಒಂದು ರಾಜನ ಕ್ವಾಲಿಟಿ ಅಂತ ಹೇಳ್ಬೋದು. ಅದನ್ನು ಇಲ್ಲಿ ಅವರ ಬಿಂಬಿಸೋದಕ್ಕಂದ್ರೆ ಒಂದು ಅದನ್ನು ವ್ಯಕ್ತಪಡಿಸೋದಕ್ಕೆ ಇದನ್ನು ಕೆತ್ತಿದ್ದಾರೆ. ಹೈ ಹೀಲ್ಸು ಆವಾಗೂ ಇದ್ದು ಅನ್ನೋದಕ್ಕೊಂದು ಉದಾಹರಣೆ ಇದು. ಆಮೇಲೆ ಇಲ್ಲೇ ಪಕ್ಕ ನಿಮ್ಗೆ ನಾಗದೇವತೆಗಳವರು ನೋಡ್ರಿ. ಇಲ್ಲಿರುವಂಥ ಗಣಪತಿ ನೋಡ್ರಿ, ಇದು ಗಣೇಶ 8 ಕೈ ಅವನಿಗೆ, ಅಷ್ಟಭುಜ ಗಣೇಶ. ಇವನು ಡ್ಯಾನ್ಸಿಂಗ್ ಗಣೇಶ, ಡ್ಯಾನ್ಸ್ ಮಾಡ್ತಿರುವಂಥ ಪೋಸ್ಟರ್ನು ಕಾಣಿಸ್ತದೆ ನಿಮ್ಗೆ ಯಾವ ಥರ ನಿಂತಿರೋದು ಅಂಥೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಇದನ್ನು ಈ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಇದನ್ನು ನಿರ್ಮಾಣ ಮಾಡ್ತಾರೆ. ಶ್ರೀಕೃಷ್ಣ ದೇವರಾಯರು ಇದನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತಾರೆ. ಇದೇನಂತಂದ್ರೆ ಕಲ್ಯಾಣ ಮಂಟಪ, ಇವಾಗಿನ ಏನು ನಾವು ಮದುವೆ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ ಛತ್ರ, ಅದು ಆಗ ಕಾಲದಲ್ಲೇ ಇದನ್ನು ಒಂದು ಮಂಟಪವನ್ನು ಒಳಗಡೆ ಸೆಂಟ್ರ್ ಒಳಗಡೆ ನಿರ್ಮಾಣ ಮಾಡಿದ್ದಾರೆ. ಇದು ಮೇನ್ ಮಂಟಪ, ಇಲ್ಲೇ ಮದುವೆ ಕಾರ್ಯಕ್ರಮಗಳೆಲ್ಲ ನಡೀತಿದ್ವಂತ. ಈ ಬೇಲೂರು ಗುಡಿ ಒಳಗಡೆ ಮೇನ್ ಆಕರ್ಷಣೆ ಅಂತಂದ್ರೆ ಈ ಒಂದು ಸ್ತಂಭ. ಈ ಕಂಬ ಏನಪ್ಪ ಅಂತಂದ್ರೆ ಇದಕ್ಕೆ ಗ್ರಾವಿಟಿ ಪಿಲ್ಲರ್ ಅಂತಲೂ ಕರೀತಾರೆ, ಗುರುತ್ವ ಕಂಬ ಅಂತಲೂ ಅಂತಾರೆ. ಏನಿದರ ವಿಶೇಷತೆ ಅಂತಂದರೆ ಇದು ಒಂದು 40 ಫೀಟ್ ಹೈಟ್ ಐತಿ. ಇದು 3 ಪಾಯಿಂಟ್ ಕಾಂಟ್ಯಾಕ್ಟ್ ಅಂದರೆ ಮೂರೇ ಒಂದು ಇದ್ರೊಳಗಡೆ ನಿಂತಿರೋದು. ಇದು ಸರ್ಫೇಸಲ್ಲಿ ಇದ್ರೊಳಗಡೆ ನೀವು ಒಂದು ಹಾಳೆ ಅಥವಾ ಒಂದು ತೆಳುವಾದ ಒಂದು ಪೇಪರನ್ನು ಅಥವಾ ಅರ್ಬೆಯನ್ನು ಹಾಕಿ ನೋಡಿದಾಗ ಅಲ್ಲಿ ನಿಮ್ಗೆ ಗ್ಯಾಪ್ ಕಾಣಿಸ್ತತಿ ಕೆಳಗಡೆ, ಅದನ್ನು ನೋಡ್ಬೋದು ನೀವು. ಇಲ್ಲಿಂದನೂ ಸ್ವಲ್ಪ ಗ್ಯಾಪ್ ಕಾಣ್ಬೋದು ನಾವಲ್ಲೇ. ಇಲ್ಲಿ ನೋಡತ್ತೀವಲ್ಲ, ಇದಕ್ಕೆ ಆನೆ ದ್ವಾರ ಅಂಥೇಳಿ ಕರೀತಾರೆ. ಯಾಕಂತಂದ್ರೆ ಇಲ್ಲಿ ನೀವು ಈ ಸೈಜ್ ನೋಡಿದರೆ ಗೊತ್ತಾಗ್ಬಿಡ್ತೈತಿ, ಆನೆ ಬರುವಷ್ಟು ದೊಡ್ಡದಾಗಿ ಇದನ್ನು ಕಟ್ಟಿದ್ದಾರೆ. ಇದನ್ನು ಅವರು ಉತ್ಸವ ಮೂರ್ತಿಯನ್ನು ಸಾಗಿಸೋದಕ್ಕಂದ್ರೆ ಉತ್ಸವ ಮಾಡೋ ಟೈಮಲ್ಲಿ, ಜಾತ್ರೆ ಟೈಮಲ್ಲಿ ಮಾತ್ರ ಇದನ್ನು ದೇವರಿಗೆ ಎಂಟ್ರಿ ಮತ್ತು ಎಕ್ಸಿಟ್ ಆಗೋದಕ್ಕಷ್ಟೇ ಈ ಡೋರ್ನ ಅವ್ರು ಓಪನ್ ಮಾಡಿರ್ತಾರೆ. ಇಲ್ಲಿ ಈ ಪ್ರತಿಯೊಂದು ದೇವಸ್ಥಾನದೊಳಗೂ ನೀವು ನೋಡ್ಬೋದು ಈ ಥರ ಒಂದು ಕಲ್ಯಾಣಿಗಳನ್ನ ನಿರ್ಮಾಣ ಮಾಡಿರ್ತಾರೆ. ಅದೇ ರೀತಿ ಇಲ್ಲೂ ಸಹ ಒಂದು ಕಲ್ಯಾಣಿ ಥರ ಒಂದು ನಿರ್ಮಾಣ ಮಾಡಿದ್ದಾರೆ. ಮಳೆ ಆಗಿದ್ದಂಥ ಪ್ರತಿ ಒಂದು ಹನಿ ನೀರನ್ನು ಇಲ್ಲಿ ಬಂದು ಸ್ಟೋರ್ ಆಗೋ ಥರ ಅವರೊಂದು ಸಿಸ್ಟಮ್ ಮಾಡಿದ್ದಾರೆ ಇಲ್ಲಿ. ಇದಾಗಿತ್ತು ಇವತ್ತಿನ ಒಂದು ಹೊಸ ವಿಶೇಷವಾದಂಥ ವಿಡಿಯೋ. ಇಂಥದ್ದೇ ವಿಡಿಯೋಗಳನ್ನ ನೀವು ನೋಡ್ಬೇಕಂತಂದರೆ ಸಂಚಾರಿ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.